ಕಾರಟಗಿಯಲ್ಲಿ ಕೆಆರ್ಎಸ್ ಪಕ್ಷದ ಲಂಚ ಮುಕ್ತ ಅಭಿಯಾನ, ಪೊಲೀಸ್ ಠಾಣೆ ಹಾಗೂ ಪುರಸಭೆಗೆ ಮನವಿ ಸಲ್ಲಿಕೆ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಪೊಲೀಸ್ ಠಾಣೆ ಮತ್ತು ಪುರಸಭೆಯಲ್ಲಿ ಇಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಲಂಚ ಮುಕ್ತ ಕರ್ನಾಟಕ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ಸಾರ್ವಜನಿಕರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕೆಲಸಕ್ಕಾಗಿ ಲಂಚ ನೀಡುವ ಅಥವಾ ಪಡೆಯುವ ಪರಿಸ್ಥಿತಿ ನಿರ್ಮಾಣವಾಗಬಾರದು. ಸರ್ಕಾರಿ ಸೇವೆಗಳು ಪಾರದರ್ಶಕವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ದೊರೆಯಬೇಕು ಎಂಬ ಉದ್ದೇಶದಿಂದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಪೊಲೀಸ್ ಠಾಣೆ ಮತ್ತು ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ಯುವ ಮುಖಂಡ ನಿರುಪಾದಿ ಕೆ ಗೋಮರ್ಸಿ ಅವರು, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಭ್ರಷ್ಟಾಚಾರ ಮತ್ತು ಲಂಚದ ಹಾವಳಿಯಿಂದ ಸಾಮಾನ್ಯ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಜನಸಾಮಾನ್ಯರ ಹಕ್ಕಿನ ಸೇವೆಗಳನ್ನು ಪಡೆಯಲು ಅನಗತ್ಯ ವಿಳಂಬ ಹಾಗೂ ಹಣದ ಬೇಡಿಕೆಗಳು ಕಂಡುಬರುತ್ತಿವೆ. ಇಂತಹ ದುಷ್ಕೃತ್ಯಗಳನ್ನು ತಡೆಯಲು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪೊಲೀಸ್ ಠಾಣೆಯಲ್ಲಿ ದೂರುಗಳ ಸ್ವೀಕಾರ, ತನಿಖೆ ಹಾಗೂ ಸಾರ್ವಜನಿಕರೊಂದಿಗೆ ನಡೆದುಕೊಳ್ಳುವ ವಿಚಾರದಲ್ಲಿ ಪಾರದರ್ಶಕತೆ ಕಾಪಾಡಬೇಕು. ಪುರಸಭೆಯಲ್ಲಿ ತೆರಿಗೆ, ಖಾತೆ, ಪರವಾನಗಿ, ಕುಡಿಯುವ ನೀರು ಹಾಗೂ ಇತರೆ ನಾಗರಿಕ ಸೇವೆಗಳನ್ನು ಯಾವುದೇ ಲಂಚವಿಲ್ಲದೆ ಒದಗಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಯಿತು. ಹಾಗೂ ಕೆಆರ್ಎಸ್ ಪಕ್ಷದ ರಾಜ್ಯಾದ್ಯಂತ ಲಂಚಮುಕ್ತ ಅಭಿಯಾನವನ್ನು ಮುಂದುವರಿಸಲಿದ್ದು, ಭ್ರಷ್ಟಾಚಾರದ ವಿರುದ್ಧ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ಕನಕಪ್ಪ ಉಡಜಾಲಿ, ಕೊಪ್ಪಳ ಜಿಲ್ಲಾ ಸಂಚಾಲಕರಾದ ಗಣೇಶ್ ಅಮೃತ್, ಉಮೇಶ್ ಕುಮಾರ್ ಸಾರಂಗಿ, ಮೈನುದ್ದೀನ್, ಶಾಮಿದ್ ಅಲಿ, ಹುಲಿ ಹೈದರ್, ಹನುಮಂತಪ್ಪ ಹನುಮೇಶ್, ಅಮಾಂತಪ್ಪ ಜೂಲ್ಕುಂಟೆ ಸೇರಿದಂತೆ ಸ್ಥಳೀಯ ಘಟಕದ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಕೆಎಚ್ ಶಾಂತಗೇರಿ, ಕನಕ ಟಿವಿ, ಕೊಪ್ಪಳ. ನಾವು ಮುಂದಿಟ್ಟುಕೊಂಡು ಇಡೀ ರಾಜ್ಯಾದ್ಯಂತ ಲಂಚ ಮುಕ್ತ ಅಭಿಯಾನ ಅನ್ನುವಂಥ ಕಾರ್ಯಕ್ರಮವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಮ್ಮಿಕೊಳ್ತಾ ಇದೆ. ಅದ್ರ ಭಾಗವಾಗಿ ಇವತ್ತು ನಮ್ಮ ಶಾಮಿದ್ ಅವರು ಹೇಳಿದಂಗೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಕಾರಟಗಿಯ ಪೊಲೀಸ್ ಸ್ಟೇಷನ್ ಮುಂದಿದ್ದೀವಿ. ಈಗ ಒಳಗಡೆ ಹೋಗೋಣ. ಈಗ ಇಲ್ಲಿ ಇರ್ತಕ್ಕಂಥ ಯಾರಿದ್ದಾರೆ ಇನ್ಚಾರ್ಜು, ಇನ್ಸ್ಪೆಕ್ಟರ್ ಇದ್ದಾರೋ ಅಥವಾ PSIಗಳಿದ್ದಾರೋ ಅಥವಾ ಹೆಡ್ ಕಾನ್ಸ್ಟೇಬಲ್ಗಳಿದ್ದಾರೋ, SHOಗಳಿದ್ದಾರೋ, ಯಾರಿದ್ದಾರೆ, ಆಮೇಲೆ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಅಥವಾ ನಮ್ಮ ಮನವಿಗೆ ಯಾರು ರೆಸ್ಪಾನ್ಸ್ ಕೊಡ್ತಾರೆ ಅಥವಾ ಯಾರು ಉತ್ತರ ಕೊಡ್ತಾರೆ ಅನ್ನೋದ್ರ ಬಗ್ಗೆ, ಆಮೇಲೆ ಇಲ್ಲಿ ಏನೆಲ್ಲ ಕುಂದುಕೊರತೆಗಳಿದ್ದಾವೆ, ಏನಾದರೂ ಸಮಸ್ಯೆಗಳಿದ್ದಾವೆ, ಆಮೇಲೆ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು, ಲೈವ್ ನೋಡ್ತಾ ಇರ್ತಕ್ಕಂಥವ್ರು, ಪೊಲೀಸ್ ಠಾಣೆಯಿಂದ ನಿಮಗೇನಾದರೂ ಅನ್ಯಾಯಗಳಾಗಿದ್ರೆ, ಭ್ರಷ್ಟಾಚಾರಗಳಾಗಿದ್ರೆ, ಅಧಿಕಾರಿಗಳು ನಿಮ್ಮ ಏನಾದರೂ ದೂರುಗಳಿಗೆ ಸರಿಯಾಗಿ ಸ್ಪಂದಿಸಿಲ್ಲ ಅಂತಂದ್ರೆ, ಅಥವಾ ಅಧಿಕಾರಿಗಳು ಏನಾದರೂ ನಿಮ್ಮ ಸೇವೆಗಳನ್ನು ಮಾಡಲಿಕ್ಕೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಏನಾದರೂ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರೆ, ದಯವಿಟ್ಟು ನೀವು ನಮ್ಮ ಕೆಆರ್ಎಸ್ ಪಕ್ಷದ ಗಮನಕ್ಕೆ ತರಬಹುದು. ಅಥವಾ ಸಾಧ್ಯ ಆದರೆ ನೀವು ನೇರವಾಗಿ ಮೌಖಿಕವಾಗಿ ಹೇಳಕ್ಕಾಗಿಲ್ಲ ಅಂತಂದ್ರೆ ಈ ಮೂಲಕ ಲೈವ್ ಅಲ್ಲಿ ಕಮೆಂಟ್ ಆದ್ರೂ ಮಾಡಬಹುದು. ಒಟ್ಟಾರೆ ಕೆಆರ್ಎಸ್ ಪಕ್ಷದ ಗುರಿ ಮತ್ತು ಉದ್ದೇಶ ಏನಪ್ಪಾ ಅಂತಂದ್ರೆ, ಇಡೀ ರಾಜ್ಯಾದ್ಯಂತ ಭ್ರಷ್ಟಾಚಾರ ಅನ್ನುವಂಥದ್ದು ನಿಲ್ಲಬೇಕು, ಲಂಚಾವತಾರ ಅನ್ನುವಂಥದ್ದು ನಿಲ್ಲಬೇಕು, ಅನ್ಯಾಯ ಅಕ್ರಮಗಳು ಏನಾಗಬೇಕು, ಸಂಪೂರ್ಣವಾಗಿ ವಿನಾಶ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವ ಮೂಲಕ, ವ್ಯವಸ್ಥೆಗಳನ್ನು ಪ್ರಶ್ನೆ ಮಾಡುವ ಮೂಲಕ ಅಲ್ಲಿ ಒಂದು ಸಾಮಾನ್ಯವಾದಂಥ ಮತ್ತೆ ಜನಪರವಾದಂಥ ಆಡಳಿತದ ಭದ್ರ ಬುನಾದಿಗಾಗಿ ಕೆಆರ್ಎಸ್ ಪಕ್ಷ ಇವತ್ತು ಇಡೀ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದೆ. ಈಗ ಒಳಗಡೆ ಹೋಗೋಣ. ಯಾರಿದ್ದಾರೆ, ಯಾರಿಲ್ಲ, ಇಲ್ಲಿಗೆ ಬಂದಾಗ ನಾವು ಬರೋದು ಕರೆ ಬಂದ್ರಾ? ಕನ್ನಡದಲ್ಲಿ ಏನಂತ ಹೇಳಿದ್ರೆ ನನಗೂ ಗೊತ್ತಿರಲಿಲ್ಲ. ಇಷ್ಟು ದಿನ ನಾವು ಸೆಂಟ್ರಿಂಗ್ ಅನ್ನೋದು ಮಾತ್ರ ಕೇಳ್ಕೊಂಡಿದ್ವಿ, ಪಹಾರೆ ಅನ್ನೋದು ಪದನೇ ಕೇಳಿರಲಿಲ್ಲ. ಸರ್ ನಮಸ್ಕಾರ ಸರ್. ಇವತ್ತು ನಾವು ಕೆಆರ್ಎಸ್ ಪಾರ್ಟಿಯಿಂದ ಸರ್ ಲಂಚಮುಕ್ತ ಅಭಿಯಾನ ಕಾರ್ಯಕ್ರಮವನ್ನು ಅಂದ್ಕೊಂಡು, ಎಲ್ಲಿದೆ ಪದ ಲಂಚಮುಕ್ತ ಅಭಿಯಾನ ಅನ್ನೋ ಕಾರ್ಯಕ್ರಮ ಅಂದ್ಕೊಂಡು ಭೇಟಿ ಕೊಟ್ಟಿದ್ವಿ. ಏನಿಲ್ಲ ಸರ್, ಇಲ್ಲಿ ಭೇಟಿ ಕೊಡತಕ್ಕ ಮುಖ್ಯ ಉದ್ದೇಶ ಸರ್ಕಾರದ ಏನಾದರೂ ನಿಯಮಗಳು, ಕಾಯ್ದೆ ಕಾನೂನುಗಳು, ಸವಲತ್ತುಗಳು ಎಲ್ಲಿದ್ದಾವೆ, ಹೆಂಗಿದ್ದಾವೆ, ಏನು
ಏನು ಹೇಳ್ತಾ ಇದ್ದೀರಿ? ಹಾಂ, ಮಾಡಿದ್ವಿ, ಮುಂಚೆಯಿಂದ ಮಾಡ್ಕೊಂಡು ಮನವಿ ಪತ್ರ ಕೊಡ್ತೀವಿ. ಅದಕ್ಕಿಂತ ಪೂರ್ವದಲ್ಲಿ ನಿಮಗೆ ಒಂದು 4 ನಮ್ಮ ಶ್ಯಾಮಿದಲ್ಲಿ ಒಂದು ಪಟ್ಟಿಗಳನ್ನು ಓದ್ತಾರೆ. ಇಲ್ಲಿ ಏನು ಸೇವೆಗಳಿಗೆ ಕೊಡ್ತಾ ಇದ್ದೀರಿ, ಹೆಂಗಿದಾವೆ ಅನ್ನೋದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದೀವಿ. ಏನೋ ನೇರವಾಗಿ ಬಂದು ಕಾಟಿ ಪೊಲೀಸ್ ಸ್ಟೇಷನ್ಗೆ ಮಾತ್ರ ಮಾಡ್ತಾ ಇದ್ದೀವಿ. ಇಡೀ ಆಮೇಲೆ ಈಗ SP ಅವರ ಗಮನಕ್ಕೂ ತಂದಿದ್ದೀವಿ, ಈ ಥರ ಇಲ್ಲಿ ಮಾಡ್ತಾ ಇದೀವಿ ಸರ್ ಅಂತ ಹೇಳಿದೀವಿ. ಅವ್ರು ಆಯ್ತು ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಈಗ ನಮ್ಮ ಶಾಮಿದೇವ್ ಅವರು ಓದಿ ಹೇಳ್ತಾರೆ, ಬರುವಂತ ಮಾತ್ರ ಓದೋದು. ನೌಕರರು ಲಂಚ ಬೇಡಿಕೆ ಅಥವಾ ಕರ್ತವ್ಯೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಬೇಕಾದ ಭ್ರಷ್ಟಾಚಾರ ನಿಗ್ರಹ ಮತ್ತು ಲೋಕಾಯುಕ್ತ ಸಂಪರ್ಕ ಮಾಹಿತಿ ಫಲಕಗಳು ಆವರಣದಲ್ಲಿ ಪ್ರದರ್ಶಿಸಿಲ್ಲ. ಇದೇ ಸರ್ ಜೋರಾಗಿ ಕ್ಲಾರಿಟಿ ಸಿಗಬೇಕು ಜನರಿಗೆ. ವಿವಿಧ ವಿಭಾಗಗಳ ಕೊಠಡಿಗಳಿಗೆ ನಾಮಫಲಕ ಇಲ್ಲ. ನಾವು ಇದಾವೆ ಸ್ವಾಗತಕಾರರು ಅಂತ ಹೇಳಿ ಅಲ್ಲಲ್ಲಿ ಇದಾವೆ. ಓಕೆ. ಸಿಬ್ಬಂದಿ ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದನಾಮ ಡೆಸಿಗ್ನೇಷನ್ ಇದೆ. ಓಕೆ. ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿ ನಿಮ್ಗೆ ಬರಲ್ಲ. ಬರುತ್ತೆ, ಯಾಕಿಲ್ಲ? ಇದ್ರ ಮೇಲೆ ಇನ್ನೊಂದು ನಿಮಗೆ ಸಾರ್ವಜನಿಕರಿಗೆ ಮತ್ತೆ ನಮ್ಮ ಪಕ್ಷದ ಮುಖಂಡರಿಗೆ ಗೊತ್ತಿರಲಿ, ಇದು ಒಂದೇ ಇದ್ರೆ ಸಾಲದಿಲ್ಲ, ID ಕಾರ್ಡ್ ಕೂಡ ಕೊಟ್ಟಿರುತ್ತೆ. ನೀವು ಕಡ್ಡಾಯವಾಗಿ ಯಾರು ಹಾಕಲ್ಲ ಪೊಲೀಸರು. ಈಗ ಹೆಂಗೆ ತಹಶೀಲ್ದಾರರು, ಉಪ ತಹಶೀಲ್ದಾರರು ಅಥವಾ ಕೇಸ್ ವರ್ಕರ್ ಯಾವ ತರ ID ಕಾರ್ಡ್ ಹಾಕ್ತಾರಲ್ಲ, ಅದೇ ತರ ಇವ್ರಿಗೂ ಇರುತ್ತೆ ಅಲ್ವಾ ಸರ್? ಅದು ಹಿಂಗೆ ಹೇಳ್ತಾ ಇರೋದು ಸಾರ್ವಜನಿಕರಿಗೆ ಮಾಹಿತಿ. ನಾವೇನು ತಿಳ್ಕೊಂಡ್ಬಿಡ್ತೀವಿ, ಇಲ್ಲಿ ಬ್ಯಾಡ್ ಬಿಟ್ರೆ ಆಯ್ತಪ್ಪ ಅದೇ ಅವರು ID ಕಾರ್ಡ್ ಅನ್ನೋ ತರ ಎಷ್ಟೋ ಜನಕ್ಕೆ ಇರುತ್ತೆ. ನಿಮ್ಗೆ ಗೊತ್ತಿರ್ಲಿ ಅಂತ ಏನೋ ಗೊತ್ತಿತ್ತ ನಿಮಗೆ, ಅವರಿಗೂ ಕೂಡ ID ಕಾರ್ಡ್ ಕೊಡ್ತಾರಲ್ಲ, ಗೊತ್ತಿಲ್ಲ, ಅವರು ಕೂಡ ID ಕಾರ್ಡ್ ಕೊಡುತ್ತೆ ಇಲಾಖೆ. ನೆಕ್ಸ್ಟ್, ಕಚೇರಿಯಲ್ಲಿ CCTV ಇಲ್ಲ ಅಥವಾ ನೆಪ ಮಾತ್ರ ವರ್ಕ್ ಆಗ್ತದೆ ಅವ್ರು ಸಾರಿ ಸ್ವಲ್ಪ ಜಾಗ ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವುದಿಲ್ಲ ಎನ್ನುವ ದೂರು ಕೇಳಿ ಬಂದಿದೆ ಮತ್ತು ಹಿರಿಯ ನಾಗರಿಕರಿಗೆ ಕುಳಿತುಕೊಳ್ಳಲು ಕುರ್ಚಿಯ ವ್ಯವಸ್ಥೆ ಇಲ್ಲ. ವರ್ತನೆ ಸರ್ ಚೆನ್ನಾಗಿದೆ. ನೌಕರರ ಕಚೇರಿಗೆ ನಿಗದಿತ ಸಮಯಕ್ಕೆ ಬಾರದಿರುವುದು, ಕಚೇರಿಯ ಕೆಲಸದ ವೇಳೆ ಗೈರುಹಾಜರಾಗಿರುವುದು ಮತ್ತು ಆಸನದಲ್ಲಿ ಇಲ್ಲದಿರುವುದು. 24 ಗಂಟೆ ನಮ್ದು ಯಾವಾಗ ಬರಲಿ ಸಾಯಂಕಾಲ ಬರಲಿ ಶಿಫ್ಟ್ ಪ್ರಕಾರ ಡ್ಯೂಟಿ ಇರುತ್ತಲ್ಲ, ಬೆಳಗ್ಗೆ 9 ರಿಂದ 2 ಅದು ಸ್ಟಾಪ್ ಇದ್ದು ನಾವು 24 ಗಂಟೆ ನಮ್ದು ಇಲಾಖೆ ಕೆಲಸ 24 ಗಂಟೆ ನಾವು ಇರ್ತೀವಿ. ಅಂದ್ರೆ ಶಿಫ್ಟ್ ವೈಸ್ ಅಲ್ಲಿ ಬರ್ಬೇಕು. ಈಗ ಉದಾಹರಣೆಗೆ ಸ್ವಾಗತಕಾರ ಬೆಳಗ್ಗೆ ಮಧ್ಯಾಹ್ನ 2 ಗಂಟೆ ಬರ್ಬೇಕು, ಬರ್ತಾರೆ. ಅವರು 3 ಗಂಟೆಗೆ ಬಂದೆ ಎಲ್ಲೋ ಮನೆ ಹೋಗಿದ್ದೆ, ಮನೆ ಓಪನಿಂಗ್ ಹೋಗಿದ್ದೆ, ಗೃಹ ಪ್ರವೇಶಕ್ಕೆ ಹೋಗಿದ್ದೆ, ಬರೋದಾಗುತ್ತೆ. ಸರಿಯಾದ ಸಮಯಕ್ಕೆ ಬರ್ತಾರೆ. ಇವ್ರು ಸ್ವಾಗತಕಾರದಿಂದ ನೋಡೋದಲ್ಲ, ಆದ್ರೆ ರೈಟ್ ಸರ್, ಎಲ್ಲರೂ ರೈಟ್ ಇರ್ತಾರೆ, ಎಲ್ಲರೂ ಬರ್ತಾರೆ. ಇದೊಂದು ಏನೋ ಒಂದು ಕೇಸ್ ಮಾಡ್ಬೇಕಂದ್ರೆ ರೈಟ್ ಬಂದಿಲ್ಲ ಇರಪ್ಪ 3 ಗಂಟೆಗೆ ಬರ್ತಾರೆ. ಎಷ್ಟೋ ಘಟನೆಗಳು ನಡೆದಿರೋದಿದೆ ಸರ್ ನಮ್ಮ ಹತ್ರ. ಸರಿ ಇದೆ. ಸರಿ. ಕಚೇರಿಯ ಆವರಣದಲ್ಲಿ ಸಾರ್ವಜನಿಕರಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಒಳಗಡೆ ಇದೆ. ಕಚೇರಿಯ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲ ಅಥವಾ ಇದ್ದರೂ ಸಾರ್ವಜನಿಕರಿಗೆ ಮುಕ್ತವಾಗಿಲ್ಲ ಅಥವಾ ಮುಕ್ತವಾಗಿದ್ದು ಶುಚಿತ್ವ ಕಾಪಾಡಿಕೊಂಡಿಲ್ಲ. ಸ್ವಚ್ಛವಾಗಿದೆ, ಮುಕ್ತವಾಗಿದೆ. ಅಧಿಕಾರಿಗಳಿಗೆ ಮಾತ್ರ ಅಂತ ಏನಿಲ್ಲ. ಅನುಕೂಲ ಇದ್ದಾರೆ. ಮಾಹಿತಿ ಹಕ್ಕು ಸಂಪಾದಕ ಅಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರ ಮಾಹಿತಿ ಇಲ್ಲ. ಯಾರು ಸರ್ ಇಲ್ಲಿ ಸಂಪರ್ಕ ಅಧಿಕಾರಿ, ಮೇಲ್ಮನೆ ಅಧಿಕಾರಿ ಯಾರು ಅಥವಾ ಮಾಹಿತಿ ಹಕ್ಕು ಅಧಿಕಾರಿ ಯಾರು? ಒಂದು ಬೋರ್ಡ್ ಐತಲ್ವಾ, ಬೋರ್ಡನೇ ಐತೆ. ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ 4(1)(b) ಯಂತೆ ಕಡ್ಡಾಯ ಮಾಹಿತಿ ಪ್ರಕಟಿಸುವುದು ಮತ್ತು ಕಡತ ಹಾಗೂ ಮಾಹಿತಿಯನ್ನು ಪಟ್ಟಿ ಕಾಟ್ಲಾಗ್ ಇಂಡೆಕ್ಸ್ ನೌಕರರು ತಮ್ಮ ನ್ಯಾಯಬದ್ಧ ಕೆಲಸ ಮಾಡಿಕೊಡಲು ಲಂಚ ಕೇಳುವ ಬಗ್ಗೆ ಸಾರ್ವಜನಿಕ ದೂರು ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ ಅಂದ್ರೆ ಸಾರ್ವಜನಿಕ ಒಂದು ಅರ್ಥದಲ್ಲಿ ಹೆಂಗ್ ಬಂದ್ಬಿಡುತ್ತಪ್ಪ ಅಂದ್ರೆ ಲಂಚ ಇಸ್ಕೊಂಡೇ ಕೆಲಸ ಮಾಡ್ತಾರೆ. ರೊಕ್ಕ ಕೊಟ್ರೇನೆ ಕೆಲಸ ಆಗುತ್ತೆ, ರೊಕ್ಕ ಕೊಟ್ರೇನೆ ಕೇಸ್ ಆಗ್ತವೆ, ರೊಕ್ಕ ಕೊಟ್ರೇನೆ FIR ಮಾಡ್ತಾರೆ ಅನ್ನೋಂಥದ್ದು ಈಗ ಆತರ ಯಾವುದಿಲ್ಲ. ಬಂಧುಗಳೇ, ನಮ್ಗೆ ನಿಜಕ್ಕೂ ಖುಷಿ ಆಗ್ತಾ ಇದೆ. ಕಾರ್ತಿಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವುದೇ ಅಂತ ವಾತಾವರಣ ಇಲ್ಲ. ಇಲ್ಲಿ ಭ್ರಷ್ಟಾಚಾರ ನಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ಲಂಚ ಇಸ್ಕೊಂಡು ವ್ಯವಹಾರ ಮಾಡುವಂಥದ್ದಾಗ್ಲಿ ಅಥವಾ ಅವರಿಗೆ ನ್ಯಾಯ ಕೊಡಿಸುವಂಥದ್ದು ಆಗಲ್ಲ. ಪ್ರಾಮಾಣಿಕವಾದಂಥ ನ್ಯಾಯ ಕೊಡ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವಾ? ಗುಡ್.
ಸಾರ್ವಜನಿಕರಿಗೆ ನೌಕರರು ತಮ್ಮ ಕೆಲಸಗಳನ್ನು ವಿನಾಕಾರಣ ವಿಳಂಬ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ದೂರು ಹೇಳಿದ್ದಾರೆ. ಇವತ್ತು ಬಾ, ನಾಳೆ ಬಾ, ನಾಳೆ ಬಾ ಹೇಳೋದು ಮಾಡೋದು, ಜನರನ್ನು ಅಡ್ಡಿಸೋದು. ಎಲ್ಲ ಸರಿ ಮಾಡಿನೇ ಇಷ್ಟು ವಿಷಯಗಳು ಹೇಳಿ ಸರ್. ಇದರಲ್ಲಿ ಯಾವ ಸರಿ ಇಲ್ಲ, ಯಾವ ಸರಿ ಇಲ್ಲ ನೋಡಿ ಮುಂದಿನ ದಿನಗಳಲ್ಲಿ ಲೋಪದೋಷ ಸರಿ ಮಾಡ್ತಾರೆ ಮಾಡಿ. ನಾನು ಸ್ಟಡಿ ಮಾಡಿದೆ. ಫೋಟೋ ತೆಗಿಲಿಡ ಕಷ್ಟ. ಕತ್ಲಾಗುತ್ತಾನ ಹೊರ ಬಂದ್ಬಿಡಿ ಸರ್. ಇಲ್ಲಾಂದ್ರೆ ಬರ್ತೋಣ ಅಲ್ಲ ಮತ್ತೆ ಅಲ್ಲಿ ಹೊರ ಬಂದ್ಬಿಡಿ ಸರ್. ಹೊರ ಬರ್ರಿ ಎಲ್ಲರೂ ಬರ್ರಿ. ಇದು ವಿಡಿಯೋ ನೋಡ ಸ್ವಲ್ಪ ಫೋಟೋ ಬಂದ್ರ ನಮ್ದು ವಿಡಿಯೋ ಯಾವುದು ಹಬ್ಬ ಅಣ್ಣ ಇದು ಏನು ಅನಿಸ್ತು? ಏನು ಅನಿಸ್ತು ಸರ್? ಈಗ ಬಂದು ಭೇಟಿ ಕೊಟ್ಟಿದ್ದೀವಿ. ಭೇಟಿ ಕೊಟ್ಟು ತಾವು ಮನವಿ ಕೊಟ್ಟಿದ್ವಿ. ತಾವೆಲ್ಲ ಪ್ರಶ್ನೆ ಕೇಳಿದ್ರಿ. ಅದಕ್ಕೆ ಪ್ರಶ್ನೆಗಳಿಗೆ ನಮ್ಮ ತಲೆ ಎಲ್ಲ ಸಮರ್ಪಕ ಎಲ್ಲ ಉತ್ತರಗಳು ನಾವು ಕೊಟ್ಟಿದ್ವಿ. ಎಲ್ಲ ನಾವೆಲ್ಲ ಅದನ್ನು ಇದ್ದಾವೆ. ಏನೋ ಸಣ್ಣ ಅದನ್ನು ಸರಿಪಡಿಸಿ. ಧನ್ಯವಾದ. ಕಾಮಣ್ಣ ಸರ್ PSIಗಳು ಭಾಳಷ್ಟು ನಮಗೆ ಸ್ಪಂದನೆ ಕೊಟ್ಟಿದ್ದಾರೆ. ಅವರು ಏನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಬಂದು ಈ ಥರ ನಿಮ್ಮ ಇಲಾಖೆಯಲ್ಲಿ ಏನೆಲ್ಲ ಅವ್ಯವಸ್ಥೆಗಳಿದ್ದಾವೆ, ಲೋಪದೋಷಗಳಿದ್ದಾವೆ, ಅದ್ರ ಬಗ್ಗೆ ನಾವು ಒಂದು ಪ್ರಶ್ನೆ ಮಾಡ್ತೀವಿ ಸರ್, ನಿಮಗೆ ಮನವಿ ಪತ್ರ ಕೊಡ್ತೀವಿ ಅಂದಾಗ ಬನ್ನಿ ಅಂತೇಳಿ ನಮಗೆ ಭಾಳ ಸಮಾಧಾನದಿಂದ ಮತ್ತು ಖುಷಿಯಿಂದ ಬಂದು ನಮಗೆ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಪೊಲೀಸ್ ಠಾಣೆ ಆಗಿರ್ಬೋದು, ಸರ್ಕಾರಿ ಯಾವುದೇ ಕಚೇರಿಗಳು 36 ಇಲಾಖೆಗಳಲ್ಲಿ ಕೂಡ KRS ಪಕ್ಷ ಭೇಟಿ ಕೊಡುತ್ತೆ. ಇಂಥ ಏನಾದರೂ ಸಣ್ಣ ಪುಟ್ಟ ಅವ್ಯವಸ್ಥೆಗಳಿದ್ರೆ, ಲೋಪದೋಷಗಳಿದ್ರೆ ಅವರಿಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಟ್ಟು ಸುಧಾರಣೆ ಮಾಡಲಿಕ್ಕೆ KRS ಪಕ್ಷ ಅವರಿಗೆ ಮನವಿ ಮಾಡುವಂಥ ಕೆಲಸಕ್ಕೆ ಮುಂದಾಗಿತ್ತು. ಇವತ್ತು ಈ ಸಂದರ್ಭದಲ್ಲಿ ಸಹಕಾರ ನೀಡಿದಂಥ ಕಾರಟಗಿ ಪೊಲೀಸ್ ಠಾಣೆಯ ಎಲ್ಲ ಮೇಲಧಿಕಾರಿಗಳಿಗೆ ಸೇರಿದಂತೆ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಓಕೆ ಇದೆಯಲ್ಲ, ಧನ್ಯವಾದಗಳು ಸರ್. ಈಗ ನಮ್ಮ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಕನಕಪ್ಪ ಅವರು ಮಾತಾಡ್ಬೇಕಂತ ನಾನು. ಎಲ್ಲರಿಗೂ ನಮಸ್ಕಾರ. ನಾವು ಕಲಿಕೆ ಬಂದು ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿ ಎಲ್ಲ ನಮ್ಮ ಮೇಲಧಿಕಾರಿಗಳಿಗೂ ಪೊಲೀಸ್ ಸಿಬ್ಬಂದಿಗಳಿಗೆ ನಮಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ತುಂಬ ಧನ್ಯವಾದ. ಈಗ ನಮ್ಮ ಮೈನುದ್ದೀನ್ ಅವರು ಜಿಲ್ಲಾ ಸಂಚಾಲಕರು, ಅವರೊಂದೆರಡು ಮಾತಾಡ್ತಾರೆ. ಮೊದಲು ನಮಸ್ಕಾರ. ನಾನು KRS ಪೇಟೆ ಜಿಲ್ಲಾ ಸಂಚಾಲಕ ಮೈನುದ್ದೀನ್ ಅಂತೇಳಿ. ಇಲ್ಲಿ ಸರ್ಕಾರ ಏನು ನೇಮಿಸಿರ್ತಂಥ ಲೋಕಸಭಾ ಬಂದಲ್ಲಿ ಎಲ್ಲ ಕಡೆ ಹೋಗಿ ಅವರಿಗೆ ಏನು ಸರಿ ತಪ್ಪು ಯಾವುದೋ ಹೇಳಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ. ಜನರಿಗೆ ಅನುಕೂಲ ಆಗಬೇಕು, ಅವ್ರಿಗೆ ಯಾವುದೇನೇ ಭ್ರಷ್ಟಾಚಾರ ಆಗಬಾರ್ದು, ಯಾವುದೇ ಲಂಚಗಳು ತಗೋಬಾರ್ದು ಅಂತೇಳಿ ನಾವು ಕಷ್ಟಪಟ್ಟು ಎಲ್ಲ KRS ಪೇಟೆಲ್ಲ ಒಂದಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಿಮ್ಮ ಜೊತೆ ಸಹಕಾರ ನಮ್ಗೆ ಬೇಕು, ಹಾಗೂ ಪರ್ಸನಲ್ ಸಹಕಾರ ನಮ್ಗೆ ಬೇಕು. ಮಾಡಿ ಸರ ಗಾಡಿ ಕೆಟ್ಟು ಗಾಡಿ ಕಳ್ದೋಯ್ತು. ನಮ್ಮ ಬೆಳಗ್ಗೆ ಬಂದು 9 ಇನ್ನಾದರೂ ಒಬ್ಬರನ್ನು ಒಂದು ಬರಸಿಗೆ ಏನೋ ಬಂದು CC ಕ್ಯಾಮ್ರಾ ಚೆಕ್ ಮಾಡಿಲ್ಲ, ಕೂಡ ನೀರ್ಲಾರ್ದು ನಾವು ಮಾಡಿ. ಎಲ್ಲಿ ಅದು ಪ್ಲೇಸು? ಇಲ್ಲಿ ಕೊನ್ನಾಪುರ ಕ್ರಾಸ್. ಕೊನ್ನಾಪುರ ಕ್ರಾಸ್ ಏನು ಅಂತಾರೆ ಇವತ್ತು ಸರ್? ಹಿಂಗೆ ಬರ್ತಾರೆ, 4 ಗಂಟೆಗೆ ಬರ್ತಾರೆ, 3 ಗಂಟೆಗೆ ಬರ್ತಾರೆ. ಅವರು ಇನ್ಸ್ಪೆಕ್ಟರ್ ಬರ್ಬೇಕಂತ ಹೇಳ್ತಾರೆ. ಕ್ರೈಮ್ ಪೊಲೀಸ್. ಈಗ ಈ ಕ್ರೈಮ್ ಗಂಗೋಟಿ ಆಯ್ತಾ? ಕ್ರೈಮ್ ಇಲ್ಲಿಲ್ವಾ? ಇಲ್ಲಿಲ್ಲ, ಗಂಗಾವತಿ ಇಲ್ಲಿದ್ದಾರೆ. ಕ್ರೈಮ್ ಇಲ್ವಾ ಸರ್? ಇಲ್ಲಿ ಕ್ರೈಮ್ ಬ್ರಾಂಚ್ ಇಲ್ವಾ? ಆಯ್ತಾ?
ಎಷ್ಟು ಜನ ಇದ್ದಾರೆ ಸಿಬ್ಬಂದಿಗಳು? ಕಡಿಮೆ ಇದ್ದಾರಾ? ಹೌದಾ? ಒಂದಿನ ಮೂವಾರು ಗಾಡಿ ಇತ್ತಣ್ಣ, ಸಿಸಿ ಕ್ಯಾಮ್ ಚೆಕ್ ಮಾಡ್ರೆ ನಾವು ಎಕಡೆ ಹೋಯ್ತು ಅಂತ ಅಡ್ಡಾಡೋದು. ಸಿಸಿ ಕ್ಯಾಮ್ ಚೆಕ್ ಮಾಡೋಕ್ಕನಿಲ್ಲಣ್ಣ, ಬಂದು ಅಲ್ಲಿ ಒಂದು ಒಬ್ಬರಿಗೆ ಸಿಸಿ ಕ್ಯಾಮ್ ಕೊಡೋದ್ರಣ್ಣ. ಬರೀ ಅದು ವಿಡಿಯೋ ಕಟ್ ಮಾಡ್ರಿ, ಹೋಗಿ ಕೇಳೋಣ ಪರವಾಗಿ ಏನಾಗ್ತಾ ಇದೆ, ಯಾಕೆ ಅವ್ರಿಗೆ ಬೇಗ ನ್ಯಾಯ ಕೊಡಿಸ್ರಿ ಅಂತಂದ್ರೆ ಇವರು ತಡಿ ಇಂಟೆಲಿಜೆನ್ಸ್ ಇಲ್ಲ ಅಥವಾ ಕ್ರೈಮ್ ಬ್ರಾಂಚ್ನವ್ರು ಎಲ್ಲ ಅದೇ ನಮ್ಗೆ ಬೇಕಾಗಿರೋದೇನು ಸಾಯೋತ್ನಾಗ ನೀರು ಹಾಕ್ರಿ ಅಂತ. ಅಣ್ಣ ನಾವು ಮುಂಜಾನೆ ಊಟ ಮಾಡಿಲ್ಲ, ಗಾಡಿ ಕಳ್ಕೋತಾರೆ. ಆಯ್ತು, ಕಟ್ ಮಾಡಿ.